ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಲ್ರಿಗೂ ಕೂಡ, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾರೆಲ್ಲ ಇದ್ದೀರಿ, ನಿಮಗೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸೈಡ್ ಮಾಡೋವಂಥ ಸ್ಪೆಷಲ್ ಅಡುಗೆ ಏನು ಅಂದರೆ ಸಜ್ಜಿ ರೊಟ್ಟೆ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಅದ್ರ ಜೊತೆ ಭರ್ತಾ ಅಂತ ಮಾಡ್ತೀವಿ. ಎಲ್ಲ ವೆಜಿಟೇಬಲ್ಸು, ಕಾಳು, ಹಸಿ ತರಕಾರಿ ಎಲ್ಲದನ್ನು ಹಾಕಿಬಿಟ್ಟು ಮಾಡೋವಂಥ ರೆಸಿಪಿ ಇದು. ಸೊ ಯಾರೆಲ್ಲ ಈ ರೆಸಿಪಿಯನ್ನು ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಾವು ಕೂಡ ಹೇಗೆ ಮಾಡ್ತೀವಿ ಅಂತ ಆ ರೆಸಿಪಿಯನ್ನು ಮಾತ್ರ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ಆಚರಣೆ ಹೇಗೆ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಯಾರಿಗೆಲ್ಲ ಭರ್ತಾ ಮಾಡೋದಕ್ಕೆ ಬರುತ್ತೆ, ಯಾರೆಲ್ಲ ಮಾಡೋದಕ್ಕೆ ಬರೋದಿಲ್ಲ, ಅವರು ಕೂಡ ಈ ರೆಸಿಪಿಯನ್ನು ನೋಡಿ ಕಲ್ತ್ಕೋಬೋದು ಅನ್ನೋದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡ್ಕೊಳ್ಳೋಣ. ನಮ್ಮ ಅಡುಗೆಯನ್ನು ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನೋಡ್ಕೊಂಡು ಬನ್ನಿ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ಪ್ರಿಯ ವೀಕ್ಷಕರಿಗೆ ಇವತ್ತಿನ ಭರ್ತಾ ಅಂತ ನಾವು ಅಂತೀವಿ. ಭರ್ತಾ ರೆಸಿಪಿ ಯಾವ ಥರ ಮಾಡೋದು, ಮಕರ ಸಂಕ್ರಾಂತಿ ವಿಶೇಷವಾಗಿ ಯಾವ ಥರ ಮಾಡೋದು ಅಂತ ಒನ್ ಟೈಮು ತೋರಿಸ್ಬಿಡೋಣ. ಇದರಲ್ಲಿ ಏನೇನಿದೆ? ಚವಳೆಕಾಯಿ ಮತ್ತು ಬದನೆಕಾಯಿ ಮತ್ತು ಅದೇನದು ಅಂಬ್ರೆಕಾಳು ಅಂತ ನಮ್ಮ ಕಡೆಗೆ ಅಂತೀವಿ. ಆಮೇಲೆ ಕುಂಬಳೆಕಾಯಿ, ಟೊಮೆಟೊ ಕಾಯಿ, ಆಲೂಗಡ್ಡೆ, ಗೆಜ್ಜರಿ, ಜೊತೆಗೆ ಬೇವು ಬೆಲ್ಲ ಯಾವ ಥರ ಅದೇ ಥರನೂ ಭರ್ತಾ ಕೂಡ. ಅದರಲ್ಲಿ ಹಾಗಲಕಾಯಿ ಒಂದು, ನೆಕ್ಸ್ಟ್ ಸೌತೆಕಾಯಿ, ಎಲ್ಲವೂ ಮಿಕ್ಸ್ ಮಸಾಲ ಮತ್ತೆ ಅದ್ರ ಜೊತೆಗೆ ಹಸಿ ನೆನೆಗಡಲೆ, ಜೊತೆಗೆ ಬಟಾಣಿ ಹಾಗೂ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ತಪ್ಪಲ ಇಲ್ಲ, ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು. ಈಗ ಜಸ್ಟ್ ಇವನ್ನೆಲ್ಲ ಕುದಿಯಕ್ಕೆ ಇಡೋದು. ಅದೇ ಅಷ್ಟು ಸೇರಿ ಉಳ್ಳಾಗಡ್ಡಿ ತಪ್ಪಲ, ಮೆಂತೆ ಪಲ್ಯ, ಅದನ್ನ ಆಮೇಲೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಟ್ಟು ಇದೆಲ್ಲ ಕುದಿಸಿರೋದನ್ನ ಅದ್ರ ಜೊತೆ ಹಾಕಿ ಓಕೆ ಎಲ್ಲ ರೆಡಿ ಮಾಡುವಾಗ ಒನ್ ಟೈಮ್ ನೋಡೋಣ. ಓಕೆ, ಏನಾಯ್ತಮ್ಮ? ರೆಡಿ ಆಯ್ತಾ? ರೆಡಿ ಮಾಡ್ತಾ ಇದ್ದೀನಿ. ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಒಂದ್ಸರಿ ಎಲ್ಲದನ್ನು ಹಾಕಿ ಎಣ್ಣೆನಲ್ಲಿ ಬಿಸಿ ಮಾಡಿ ಕುಕ್ಕರ್ ಕುದಿಯೋದಕ್ಕೆ ಇಡ್ತೀನಿ. ಫ್ರೈ ಮಾಡಿ ಏನು ಹಾಕ್ತೀನಿ ಈಗ? ಎಲ್ಲ ವೆಜಿಟೇಬಲ್ಸ್, ಕ್ಯಾರೆಟ್ ಹಾಕಿದ್ದೀನಿ, ನೆಕ್ಸ್ಟು ಗೆಣಸು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಫ್ಟಾಗಿ ಬೇಯ್ತವೆ. ಫಸ್ಟು ಎಲ್ಲವೂ ಹಾಡು ಇರ್ತಕ್ಕಂಥವು ಹಾಕಬೇಕು. ಕುಂಬಳಕಾಯಿ ಬೇಯಬೇಕು ಚೆನ್ನಾಗಿ, ಆಲೂಗಡ್ಡೆ ಬೇಯಬೇಕು, ಗೆಣಸು ಬೇಯಬೇಕು. ಅದಕ್ಕೋಸ್ಕರ ಅವನ್ನೆಲ್ಲ ಫಸ್ಟ್ ಹಾಕೊಂಡು ಬೇಯಿಸ್ತೀವಿ. ಹಾಗೇನೆ ಒಂದು ಸ್ವಲ್ಪ ವಿಸಲ್ ಹೊಡಿಸಿದ್ರೆ ಆಗೋಗುತ್ತೆ. ಜಸ್ಟ್ ಫ್ರೈ ಮಾಡಿದ್ರೆ ನಾನು ಮದುವೆ ಮಾಡ್ಕೊಂಡಿದ್ದ 3ನೇ ವರ್ಷ, 1 ವರ್ಷ ಅಲ್ಲಿದ್ದಾಗ ಮಾಡೀನಿ ಬಾಡಿಗೆ ಮನೆಯಲ್ಲಿದ್ದಾಗ. ಇಲ್ಲ 4 ವರ್ಷ ಅನ್ಸುತ್ತಿದೆ, 4ನೇ ವರ್ಷ. ನಾನು ಈ ಮನೆಯಲ್ಲಿ ಹೊಸ ಮನೇಲಿ ಮಾಡ್ತಿರೋದು 2ನೇ ವರ್ಷ. ಆದ್ರೆ ನಮ್ಮ ಹೆಂಡತಿ ಮತ್ತೆ ಏನು ಬರ್ತಿದ್ದಿಲ್ಲ, ಆಟ ಕಳಿಸಿಬಿಡು. ಸಮಯ ಅನ್ನೋದು ಎಲ್ಲ ಸಂದರ್ಭಕ್ಕೂ ಅಂದ್ಕೊಂಡು ಹೋಗೋದನ್ನು ಕಲಿಸಿತ್ತಲ್ಲ. ಈಗ ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಬದನೆಕಾಯಿ ಹಾಕ್ತೀವಿ. ನೆಕ್ಸ್ಟು ಸೌತೆಕಾಯಿ.
ನಮ್ಮದು ಪುಟಾಣಿ ಇದೆ ಕುಕ್ಕರ್, ದೊಡ್ಡದಿಲ್ಲ, ದೊಡ್ಡದು ಅಂದರೆ ಪೂರ್ತಿ ದೊಡ್ಡದಿದೆ. ಅದಕ್ಕೆ ಇದರಲ್ಲೇ ನಾನು ಫಸ್ಟ್ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ಸೌತೆಕಾಯಿ ನೆಕ್ಸ್ಟ್ ಒಂದೇ ಸರಿಗೆ ಹಾಕ್ಬಿಡ್ತೀನಿ. ಈಗೇನಿಲ್ಲ, ಜಸ್ಟ್ ನೀರು ಹಾಕಿ ಕುದಿಸೋದಷ್ಟೇ. ಫಸ್ಟು ಕುಂಬಳಕಾಯಿ ಸ್ವಲ್ಪ ಗೆಣಸು ಬೇಯಬೇಕಿತ್ತು ಅಂತ ಹಾಕಿದ್ದೆ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ನೀರು ಹಾಕ್ಬೇಕಾ? ನೀರು ಹಾಕಿ ಕಾಳುಗಳನ್ನೆಲ್ಲ ಹಾಕಿ ಎಲ್ಲವೂ ಎಲ್ಲ ಕಾಳುಗಳು ಹಾಕಿ ಅದಕ್ಕೆ ಬರ್ತಾನೆ ಹೋಗಿಲ್ಲ. ಇದೆಲ್ಲ ಅದೊಂದು ಹೆಸರೇ ಬರುತ್ತೆ, ಈ ಪಲ್ಯದ ಹೆಸರು ಬರ್ತಾನೆ. ಈಗ ಟೊಮೆಟೊ ಮಾಡಿದಾಗ ಟೊಮೆಟೊ ಪಲ್ಯ ಅಂತೀವಿ, ಬದನೆಕಾಯಿ ಮಾಡಿದಾಗ ಬದನೆಕಾಯಿ ಪಲ್ಯ ಅಂತೀವಿ, ಗೆಜ್ರಿ ಮಾಡಿದಾಗ ಗೆಜ್ರಿ ಪಲ್ಯ ಅಂತೀವಿ, ಆಲೂಗಡ್ಡೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಅಂತೀವಿ. ಬಟ್ ಇಲ್ಲೆಲ್ಲವೂ ಮಿಕ್ಸ್ ಇರ್ತಾವೆ, ಹಂಗಾಗಿ ಬರ್ತಾ ಅಂತ ಹೆಸರು ಕೊಡ್ತೀವಿ. ಬರ್ತಾ ಅಂತ ಹೆಸರು ಹೆಂಗೆ ಬಂತ ಹೇಳಿದ್ನಿಲ್ಲ ನಾನು. ಇವಾಗ ಕಾಳುಗಳು ಇವು ಹಸಿ ಕಡಲೆಕಾಳು, ಆ್ಯಕ್ಚುಲಿ ಹಸಿ ಕಡಲೆಕಾಳು ಅಲ್ಲೇ ಬರ್ತಾವಲ್ಲ, ಹಸಿ ಕಡಲೆಕಾಳು ಅವನ್ನೇ ತರೋದಿತ್ತು. ಯಾಕೆ ಬಂದಿಲ್ಲ ನೀನು? ನಾನು ಮಾರ್ಕೆಟಲ್ಲಿ ಮರ್ತ್ಬಿಟ್ಟಿದ್ದೀನಿ. ಬರ್ತಾವ ಬಿಡು ಅಂತ ಸುಮ್ಮನೆ ಇದೆ. ಇಲ್ಲಿ ಮನೆ ಹತ್ರ ಬರ್ತದಂತ ನಾನು ಮೊನ್ನೆ ಪಾಪ ಮುದಿಯತ್ ಬಂದು ಕೊಟ್ಟು ಅಂದಲ್ಲ ಮತ್ತೆ. ಎಷ್ಟೊಂದು ಕೊಟ್ಟಿತ್ತು ಪಾಪ. ಕಣ್ಣು ಕಾಣಿಸ್ತಿದ್ದಿಲ್ಲ ಮತ್ತೆ ನೋಡಿದ್ರೆ. ನೀವು ಸ್ವಾಮಿಯರ ನಮ್ಮ ನೀವು ಅಂತ ಕೊಟ್ಟು ನಾನು. ನಮ್ಮ ಕಡೆಗೆಲ್ಲ ಸ್ವಾಮಿಯರಿಗೆ ಸ್ವಲ್ಪ ಭಾಳ ಗೌರವ ಅಂತಲ್ಲ, ಏನೋ ಅವರವರ ಇದು ಒಂದು ನಂಬಿಕೆ ಭಕ್ತಿ, ಒಳ್ಳೆಯ ಅಭಿಪ್ರಾಯ. ನಾವು ಕೂಡ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಸ್ವಾಮಿಯರಾದವರು, ಹೌದಿಲ್ಲ? ಹಾಂ, ಹೆಂಗೋ ಒಂದು ಮಾಡ್ತಾರ ಅಂದ್ಬಿಟ್ಟು ಮಾಡ್ತಾರೆ ಅಂತೇಳಿ ದುರುಪಯೋಗಗೊಳಿಸಬಾರ್ದು ಅವತ್ತು. ಈಗ ಅದ್ಯಾವುದು ಸಾಲ್ಟ್? ಪಿಂಕ್ ಸಾಲ್ಟ್. ಇದೆಂತ ಪಿಂಕ್ ಸಾಲ್ಟ್? ನಾವೆಲ್ಲ ವೈಟ್ ಸಾಲ್ಟ್ ನೋಡಿನಿ. ಇದು ಹೆಲ್ತ್ಗೆ ಒಳ್ಳೆಯದು, ಇದರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ವೈಟ್ ನಮಗೆ ಅದೇ ಡೈಲಿ ಯೂಸ್ ವೈಟ್ ಮಾಡ್ತೀವಿ. ಏನಂದ್ರೆ ಇದು ಸ್ಲೋ ಪಾಯ್ಸನ್ ತರ, ವೈಟ್ ವಿಷ ಅಂತ ಏನು ಕರಿತೀವಲ್ಲ, ಬಿಳಿ ವಸ್ತುಗಳು ಕೆಲವೊಂದಿದಾವ. ಆ ಬಿಳಿ ವಸ್ತುನಲ್ಲಿ ಈ ಉಪ್ಪು ಕೂಡ ಅಷ್ಟೇ ಅಪಾಯಕಾರಿಯಾಗಿದ್ದು. ಪಿಂಕ್ ಸಾಲ್ಟ್ ಅಂದ್ರೆ ಕಲರ್ ಅಷ್ಟೇ ಪಿಂಕ್ ಮಾಡಿರ್ತಾರ, ಏನಂದ್ರೆ ಅದ್ರಲ್ಲಿ ಏನಿರುತ್ತೆ? ಅದೇನು ಮತ್ತೆ ಅದೇ ವೈಟಿಗೆ ಪಿಂಕ್ ಮಾಡಿದ್ರೆ ಏನು ಮಾಡ್ತೀರಿ? ಯಾವ ರೀತಿ ಇದೇನೋ ಗೊತ್ತಿಲ್ಲ. ಹೆಲ್ತ್ ವೈಸ್ ಅದನ್ನ ಯೂಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಟೈಮ್ ಪ್ಯಾಕೆಟ್ ತೋರಿಸ್ತೀನಿ. ಏನದು ಪಿಂಕ್ ಸಾಲ್ಟ್ ವಿಶೇಷತೆ ನನಗೆ ಗೊತ್ತಿಲ್ಲ. ಜಾಸ್ತಿ ಹೇಳ್ತಾ ಇದ್ರಲ್ಲ, ನಾನು ಅದಕ್ಕೋಸ್ಕರ ಫುಡ್ ಆನ್ ಜಾಯ್ ಹಿಮಾಲಯ ಪಿಂಕ್ ಸಾಲ್ಟ್ enriched with 84 ಮಿನರಲ್ಸ್ ಅಂತ, ಹೆಲ್ದಿ ಸಾಲ್ಟ್. ಯಾರೊಬ್ರು ಮೊನ್ನೆ ಆಂಟಿ ಬಂದು ಹೇಳಿದ್ರಲ್ಲ, ಆಲ್ಮೋಸ್ಟ್ ಹೇಳ್ತಿದ್ರು. ಬಟ್ ನಾನು ಬೇರೆ ಕಡೆ ಹೋದ್ರಲ್ಲ ಸಿಗುತ್ತೆ, ನಮ್ಮೂರಲ್ಲಿ ಸಿಗಲ್ಲ ಅಂದ್ಕೊಂಡಿದ್ದೆ. ನಮ್ಮೂರಲ್ಲಿ ಸೂಪರ್ ಮಾರ್ಕೆಟ್ ಆಗಿದೆ ಈಗ, ಆ ಸೂಪರ್ ಮಾರ್ಕೆಟಲ್ಲಿ ಸಿಕ್ತು ಅದು. ಈ ಥರ ಎಲ್ಲ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇರ್ತಾವಂತೆ. ನೀರು ಹಾಕಿ ಒಂದು ವಿಷಲ್ ಓಡಿಸ್ತೀನಿ ಅಷ್ಟೇ. ಆಯ್ತು, ಚೆನ್ನಾಗಿದೆ ಸಾಲ್ಟ್. ಬಟ್ ನೀ ಅದೇ ಅಳತಿಗೆ ಹಾಕಕ್ಕೆ ಹೋಗಿದ್ದಲ್ಲ ಒಂದು ಟೈಮ್, ಅದರದ್ದು ಅಳತಿ ಇದ್ರದ್ದು ಅಳತಿ, ಈ ಉಪ್ಪಿಂದು ಅಳತಿ ಆ ಉಪ್ಪಿಂದು ಅಳತಿ ಬೇರೆ ಐತಲ್ಲ ಸ್ವಲ್ಪ. ಇದು ಜಾಸ್ತಿ ಉಪ್ಪು ಬರುತ್ತಾ ಏನು? ಕಡಿಮೆ. ಓಕೆ, ಈಗ ಇಷ್ಟ ಆಗ್ಬಿಟ್ಟು ವಿಜಿಲ್ ಹೊಡಿಸ್ಬೇಕಾ? ವಿಷಲ್ ಹೊಡಿಸ್ಬೇಕು, ಒಂದು 2 to 3 ವಿಸಲ್ಸ್ ಆದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ನಾನು ಹೆಲ್ಪ್ ಮಾಡಕತ್ತೀನಿ ನೋಡಿ. ಇವತ್ತು ನಂದು ರಜೆ ಇದೆಯಲ್ಲ, ಹಂಗಾಗಿ ನಾನು ಸಿಕ್ಕಿನಿ. ಹೆಲ್ಪ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೀರಿ. ಯಾವಾಗಲೂ ಕೇಳ್ತಿದ್ದೆ ನಾನು, ವಿಡಿಯೋ ಇಬ್ಬರು ಸೇರಿ ಬರ್ರಿ ವಿಡಿಯೋ ಮಾಡ್ರಿ ಅಂತೇಳಿ.
ಇವತ್ತ ಆಸೆ ಈಡೇರಿಸಿ ನೋಡಿ. ನನ್ನ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಐತೆ ಅನ್ಕೋಬೋದು ಈಗ. ಸಂಕ್ರಾಂತಿ ಹಬ್ಬ ಮತ್ತೆ ಏನೇನು ವಿಶೇಷತೆ? ಶೇಂಗಾ ಹೋಳಿಗೆ ಈಗ ಮಾಡೋಣ. ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಮಾಡ್ತೀನಿ. ಅದ್ರ ಜೊತೆ ಸಜ್ಜಿ ರೊಟ್ಟಿ, ಪಲ್ಯ ಎಲ್ಲ ಸೋಸ್ಕೋಬೇಕು ಇವಾಗ. ಆಯ್ತು, ಇದು ಒಂದು 3 ವಿಷಲ್ ಆಗಲಿ. ವಿಷಲ್ ಹೊಡೆ ತನಕ ಸೊಪ್ಪು ಬಿಡಿಸ್ಬೇಕು. ಆಯ್ತು, ಈಗ ರೆಸಿಪಿ ಕೂತಾ ಇಷ್ಟಿದೆ. ಇವಾಗ ಈ ಕಡೆ ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಕರಿಬೇವು, ಈ ಕಡೆ ಹಸಿ ಪಲ್ಯ ಇದಿಷ್ಟು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನೆನೆ ಕಾಳು, ಮೊಳಕೆ ಕಾಳು, ನೆನೆಸಿದ ಮೊಳಕೆ ಕಾಳು. ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಾಗಿದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ, ಎಣ್ಣೆ ಕಾದಿದ ನಂತರ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸಾಸಿವೆ ಹಾಕ್ಕೊಳ್ಬೇಕು. ಯಾವಾಗಲೂ ಒಗ್ಗರಣೆ ಕೊಡಬೇಕಾದ್ರೆ ಸಾಸಿವೆ ಹಾಕ್ಕೊಂಡ್ರೆ ಅದು ಚಟ್ಪಟ್ ಅಂತ ಸಿಡಿದಿದ ನಂತರ ಜೀರಿಗೆ ಹಾಕ್ಕೊಳ್ಬೇಕು. ಅದೇನು ಹಿಂಗೆ ಹಿಂಗೆ ತಿಂದ ಮಂಗನ ಹಾಗೆ. ಹಿಂಗೆ ಯಾಕೆ ಹಾಕ್ತಾರೆ? ಡೈಜೆಷನ್ ಚೆನ್ನಾಗಾಗಲಿ ಅಂತ ಹಾಕ್ತಾರೆ. ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಹಿಂಗೆ ತಿನ್ನೋದ್ರಿಂದ. ಯಾಕೆ ಹಿಂಗೆ ತಿಂದು ಮಂಗನ ಹಾಗೆ ಅಂತಾರೆ ಅದನ್ನು? ಗಾಳಿ ಮತ್ತೆ ಮಂಗ ಹಿಂಗೆ ಓಡಾಡ್ತದೆ, ಎಷ್ಟು ಚುರುಕಾಗಿರ್ತದೆ. ಓಹೋ, ಆ ಥರ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಹಿಂಗೆ ತಿಂದು ಮಂಗನ ಹಾಗೆ ಯಾಕೆ ಆಡ್ತೀವಿ ಅಂತಾರಲ್ಲ. ಜಸ್ಟ್ ಒಂದು ಸ್ವಲ್ಪ ಒಂದು ನಿಮಿಷ ಹಿಂಗೆ ಹಾಕ್ತೀಯನ ಡೈಲಿ ನೀನು? ಕೆಲವೊಂದರಿಗೆ ಹಾಕ್ತೀನಿ, ಕೆಲವೊಂದಕ್ಕೆ ಹಾಕ್ತೀನಿ. ಈ ರೀತಿ ಒಗ್ಗರಣೆ ಕೂಡ ಏನಾದರೂ ಇದ್ದರೆ ಹಾಕ್ಕೊಳ್ತೀನಿ. ಸಾಂಬಾರು ಒಗ್ಗರಣೆ ಕೊಡುವಾಗ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಕಿದ್ದೀನಿ ಅಂತ ಗೊತ್ತಾದ್ರೆ ನೀವೇನು ಉಣ್ತೀರಲ್ಲ. ನಿಮ್ಗೆ ಅದನ್ನು ಹಾಕ್ಬೋದು, ಇದನ್ನು ಹಾಕ್ಬೋದು ಅಂತ ಯಾವ್ದು ಹಾಕಿರೋದು ನಾನು ಹೇಳೋಲ್ಲ. ಡೈಲಿ ಈ ಥರ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಏನಾಗ್ತದೆ. ಬೇಯಬೇಕಾ? ಈರುಳ್ಳಿ ಸ್ವಲ್ಪ ಬೇಯ್ತಾ ಇದೆ. ಕೆಂಪು ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಫೈನಲಿ ಟೊಮೆಟೊ. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ. ಇದರಲ್ಲಿ ಹಾಕಿದರೆ ಅದು ಸಾಫ್ಟ್ ಆಗಿಬಿಡ್ತದೆ, ಪೂರ್ತಿಯಾಗಿ ಬೆಂದೋಗ್ಬಿಡ್ತದೆ, ಟೇಸ್ಟ್ ಕೊಡೋಲ್ಲ. ಸ್ವಲ್ಪ ಇದರಲ್ಲಿ ಕ್ರಂಚಿನೆಸ್ ಇರುತ್ತಲ್ಲ, ಅದು ಇರಬೇಕು, ಟೇಸ್ಟ್ ಬರುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಆಗಿ ತಕ್ಕಾಗೆ ಮಾಡ್ಕೊಳ್ಳೋದು, ಆಮೇಲೆ ಹಾಕೋದು. ಇವೆಲ್ಲ ಎಣ್ಣೆನಲ್ಲಿ ಸರಿಯಾಗಿ ಬೇಯಬೇಕು. ಮತ್ತೆ ಅದನ್ನು ಮರ್ತ್ಬಿಟ್ಟು ಅಂತ ಅದೇನೇನಿಲ್ಲ ಇವೆಲ್ಲ. ಇದು ಹಸಿ ಸೊಪ್ಪು ಸೈಡಲ್ಲಿ ಭತ್ತ ಜೊತೆ ಸೈಡಲ್ಲಿ ತಿನ್ನೋದಿತ್ತು, ಅದ್ರ ಜೊತೆ ಭತ್ತಕ್ಕೂ ಹಾಕೋದು. ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ಅದು ಕೂಡ ನಂದು. ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ನನಗೆ ಸೈಡಲ್ಲಿ ತಿನ್ನೋದಕ್ಕೆ ಹಸಿ ಸೊಪ್ಪು ಉಳಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬೇಯ್ತಾ ಇದೆ ಎಲ್ಲ. ಇದ್ರ ಜೊತೆ ಮೊಳಕೆ ಕಾಳು, ಈ ಮೊಳಕೆ ಕಾಳುಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಿ ಕ್ವಾಂಟಿಟಿ ಎಲ್ಲದೂ ಸ್ವಲ್ಪ ಕಡಿಮೆನೇ, ನಾವು ಇರೋದೇ ಸ್ವಲ್ಪ ಜನ ಅಲ್ಲ, ಅದಕ್ಕೆ ಎಲ್ಲದೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ದೊಡ್ಡ ಫ್ಯಾಮಿಲಿ ಇರುವಾಗ ಎಲ್ಲದೂ ಎಷ್ಟು ಹಾಕಿ ಮಾಡ್ತಿದ್ರು ನಮ್ಮ ಮನೆಯಲ್ಲೆಲ್ಲ. ಮೊದಲು ಹೊರಗಡೆ ಅದರಲ್ಲಿ ಟ್ರಿಪ್ ಹೋಗ್ಬೇಕು ಅಂದಾಗ ಇದನ್ನೆಲ್ಲ ಎಷ್ಟು ಒಂದು ದೊಡ್ಡ ಬೊಗಣೆ ಎಲ್ಲ
ಸಂಕ್ರಾಂತಿ ಸ್ಪೆಷಲ್ ಎಲ್ಲಿ ಹೋಗಿಲ್ಲ? ಎಲ್ಲಿಗೆ ಇಲ್ಲ, ನೀವೇ ಇಲ್ಲಿ ಕರ್ಕೊಂಡು ಹೋದರೆ ನಾವು ಆಗಿ ಹೋಗೋದು. ನೀವೆಲ್ಲೂ ಕರ್ಕೊಂಡೇ ಹೋಗೋಲ್ವಲ್ಲ, ನಾವೆಲ್ಲಿಗೆ ಹೋಗೋದು? ನೋಡೋಣ, ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಅದರಿಂದ ಮಾಡ್ತೀನಿ, ಕೆಲವೊಂದ್ರನ್ನ ಇದರಿಂದ. ಸೊ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ವೈಟ್ ಸಾಲ್ಟ್. ನಮ್ಮ ಟೇಸ್ಟಿಗೆ ತಕ್ಕಾಗಿ ಎಲ್ಲದನ್ನು ಹಾಕ್ಕೊಂಡಿದ್ದೆ. ನಾನು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ನಮ್ಮ ಮನೆಯಿಂದ ಎಲ್ಲರೂ ಕಡಿಮೆನೇ ತಿನ್ನೋದು, ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ಬಿಟ್ಟು ಮತ್ತೆ ಖಾರ ಹಾಕಿದ್ರೆ ಸ್ವಲ್ಪ ಆಗುತ್ತಾ? ಸ್ವಲ್ಪ ಇಲ್ಲ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಅಂದರೆ ಪೌಡ್ರ್ ಕ್ವಾಂಟಿಟಿ ನಾನು ಸ್ವಲ್ಪ ಹಾಕೋತೀನಿ ಅಂತ ಹೇಳಿದೆ. ಅದು ಕ್ವಾಂಟಿಟಿ ಕಡಿಮೆ ಇದೆ. ಮೇನ್ ಟೇಸ್ಟ್ ಕೂಡ ಮೇನ್ ಆಗಿ ಟೇಸ್ಟ್ ಕೊಡೋದು ಏನಪ್ಪ ಅಂದರೆ ಹುಣಸೆ ಹುಳಿ, ಎಳ್ಳು ಪುಡಿ. ಸೊ ಅದಕ್ಕೆ ಒಬ್ಬರು ಬೆಲ್ಲ ಹಾಕ್ತಾರೇನು ಬರ್ತದೆ? ಬೆಲ್ಲ ಮತ್ತೆ ಎಳ್ಳು ಪುಡಿಯನ್ನು ಎಳ್ಳಿಗೆ ಇದನ್ನ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ಹಾಕೋ ಪುಡಿಯನ್ನು ಇದಕ್ಕೆ ಹಾಕ್ಬೇಕು. ಮೇನ್ ಟೇಸ್ಟ್ ಕೊಡೋದು ಅದೇ ಇದರಲ್ಲಿ. ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಅದು. ಹಾಕ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಡು ಅಂತ ಹೇಳಿದ್ನಿ ನಾನು. ಎಳ್ಳು ಪುಡಿದು ನಮಗೆ ಹೆಲ್ಪ್ ಮಾಡೋಕತ್ತೀನಿ ಅಂತ, ಬರೀ ವಿಡಿಯೋ ಅಷ್ಟೇ. ನಾನು ಮಾಡೋದು ಮತ್ತು ಇದೆಲ್ಲ ಕಟ್ ಮಾಡ್ಕೊಳ್ಳೋದು, ಹೋಳಿಗೆ ಮಾಡೋದು, ರೊಟ್ಟಿ ಮಾಡೋದು, ಇದೆಲ್ಲ ಏನು ಸಣ್ಣ ಕೆಲಸನ? ಫೈನಲಿ ಭತ್ತ ಇಷ್ಟು ಇದು ಸರಿಯಾಗಿ ಕುದಿಬೇಕು. ಒಬ್ಬೊಬ್ರು ಫುಲ್ಲು ಸ್ಮ್ಯಾಶ್ ಮಾಡ್ತಾರೆ, ವೆಜಿಟೇಬಲ್ಸ್ ಎಲ್ಲ ಸ್ಮ್ಯಾಶ್ ಮಾಡ್ತಾರೆ. ಇದನ್ನು ನಾನು ಜಸ್ಟ್ ಸ್ವಲ್ಪನೇ ಸ್ಮ್ಯಾಶ್ ಮಾಡ್ತೀನಿ. ಈಗ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡೋಲ್ಲ. ಗ್ಯಾಸ್ ಕೈ ಸಿಕ್ಕಿಲ್ಲ. ಈ ಥರ ಸ್ನ್ಯಾಶ್ ಮಾಡೋದ್ರಿಂದ ಪ್ರಯೋಜನವೇನು? ಎಲ್ಲ ಈವನ್ ಆಗಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಗೆಣಸು ನೀರು ಜಾಸ್ತಿ ಆಯ್ತು ಅನ್ಸುತ್ತೆ. ಇಲ್ಲ, ಈಗ ಕುದ್ಬಿಟ್ಟು ಈಗ ಎಳ್ಳು ಪುಡಿ ಹಾಕ್ತೀವಲ್ಲ, ಅವಾಗ ಇರಿಕೆ ಬಿಡುತ್ತೆ. ಆವಾಗ ಎಲ್ಲ ಕುದ್ದು ನೀರಿರೋದು ಗಟ್ಟಿಗಾಗ್ಬಿಡುತ್ತೆ. 2000 years later. ನೋಡಿ, ಇವಾಗ ನಾನು ಎಳ್ಳು ಪುಡಿಯನ್ನು ಹಾಕ್ಕೊಂಡೆ. ಒಂದು ಸ್ವಲ್ಪ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಹಾಗೇ ಇಟ್ಬಿಟ್ಟಿದ್ದೆ. ಅವಾಗೆ ಹಾಕಿಬಿಟ್ಟಿದ್ದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಈಗ ಅಂತ. ವೆಜಿಟೇಬಲ್ಸು ಗ್ರೇವಿ ಕೂಡ ಎಲ್ಲ ನೀರು ಜಾಸ್ತಿ ಇತ್ತು ಅಂದ್ಕೊಂಡ್ವಲ್ಲ, ನೀರೆಲ್ಲ ಕಡಿಮೆ ಆಗಿದೆ ಇವಾಗ. ಇವನ್ ಅದರಲ್ಲೇ ನಾನು ಎಳ್ಳು ಪುಡಿನಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿದೆ ನೋಡಿ, ಇದನ್ನೇ ನಾನು ಒಂದು ಇಷ್ಟು ನಾನು ಅದಕ್ಕೆ ಹಾಕಿದ್ದೀನಿ ಪುಡಿಯನ್ನು. ಬರ್ತಾ ನೋಡ್ರಿ ಹೆಂಗಾಯ್ತು. ಫೈನಲಿ ಈಗ ಬರ್ತದೆ ಕಳೆ ಸ್ಮೆಲ್, ಈಗ ಬರ್ತಾ ಇದೆ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇಂಥವೆಲ್ಲ. ಟ್ರೆಡಿಷ್ನಲ್ ಅಡುಗೆ ಏನಿದೆ ಅದೆಲ್ಲ ಭಾಳ ಇಷ್ಟ ಆಗುತ್ತೆ. ನಾವು ಈಗಿನ ಸ್ಪೆಷಲ್ ಏನಾದರೂ ಮಾಡೋಕೆ ಹೋದರೆ ಒಂದು ಕೂಡ ಏನು ಇಷ್ಟ ಆಗಲ್ಲ. ನಾನು ಅದನ್ನ ಎಷ್ಟೇ ಕಷ್ಟಪಟ್ಕೊಂಡು ಅವ್ರಿಗೋಸ್ಕರ ಮಾಡಿರಲಿ, ಅದಿಷ್ಟ ಆಗಲ್ಲ. ಅವರು ಬೇಜಾರಿಂದ ಊಟ ಮಾಡ್ತಾರೆ. ಇಂಥದ್ದೇನಾದರೂ ಇದ್ದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅವರು. ಸೊ ಅವ್ರಿಗೋಸ್ಕರ ಇದೆಲ್ಲ ಮಾಡೋದು ಕಲ್ತ್ಕೊಂಡೆ ನಾನು. ಈಗ ಹೋಳಿಗೆ ಮಾಡಬೇಕು. ಹೋಳಿಗೆ ನಾನು ಮಾಡೋಕ್ಕೆ ಬರಲ್ಲ ಅಂತ ಅಂದರೂ ಕೂಡ ಇವ್ರು ಸಿಟ್ಟಾಗ್ತಾರೆ, ಇಲ್ಲ ಬೇಜಾರು ಮಾಡ್ಕೋತಾರೆ ಅಂತ ಮಾಡೋದು ಕಲ್ತ್ಕೊಂಡು ಇವಾಗ ಅದನ್ನು ಕೂಡ ಮಾಡ್ತಾಯಿದ್ದೀನಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ. ನಿಮ್ಮ ಕಡೆ ಕೂಡ ಹೇಗೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀರಿ, ಹಾಗೆ ಯಾವ ರೀತಿ ಭರ್ತವನ್ನು ಮಾಡ್ತೀರಿ, ಯಾರ್ಯಾರು ಮನೆಯಲ್ಲಿ ಭರ್ತವನ್ನು ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಕೂಡ
ಗೊತ್ತಾಗುತ್ತೆ ಯಾವ್ಯಾವ ಏರಿಯಾನಲ್ಲಿ ಯಾವ್ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಷ್ಟೊಂದು ಸರಿಯಾಗಿ. ಸೊ ಅದಕ್ಕೋಸ್ಕರ ನೀವು ಕೂಡ ಶೇರ್ ಮಾಡಿಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಜಸ್ಟ್ ರೆಸಿಪಿ ಮಾತ್ರ ಶೇರ್ ಮಾಡಿದ್ದೀನಿ. ಇಡೀ ಹಬ್ಬವನ್ನು ನಾವು ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು. ಸೊ ಯಾರ ಮನೇಲಿ ಮಾಡಲ್ವೋ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.